ನಮಸ್ಕಾರ ಸ್ನೇಹಿತರೆ, ಸುಧಾಲೋಕ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ರಾಜ್ಯದಲ್ಲಿ ಹಲವಾರು ಕೋಟ್ಯಾಂತರ ಮಹಿಳೆಯರು ಫ್ರೀ ಬಸ್ಸಿನಲ್ಲಿ ಸಂಚರಿಸುತ್ತಿದ್ದಾರೆ. ಆದರೆ ಇನ್ನು ಮುಂದೆ ಅದು ರದ್ದುಗೊಳ್ಳಬಹುದು. ಮಹಿಳೆಯರೇ ಗಮನಿಸಿ, ಇನ್ನು ಮುಂದೆ ಫ್ರೀ ಬಸ್ ಟಿಕೆಟ್ ಜೊತೆಗೆ ಈ ಕಾರ್ಡ್ ಕಡ್ಡಾಯ. ಈ ಕಾರ್ಡ್ ಪಡೆಯೋದಾದರೂ ಹೇಗೆ? ಇಲ್ಲಿದೆ ಫುಲ್ ಡೀಟೇಲ್ಸ್. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದ್ದು ಈ ವಿಡಿಯೋನ ಕೊನೆ ತನಕ ನೋಡಿ. ಎಲ್ಲ ಡೀಟೇಲ್ಸು ಕರೆಕ್ಟಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರಾಜ್ಯದಲ್ಲಿ ಕೋಟ್ಯಾಂತರ ಮಹಿಳೆಯರಿಗೆ ಇದು ಅತ್ಯಂತ ಮಹತ್ವದ ಸುದ್ದಿ. ನೀವು ದಿನನಿತ್ಯ ಸರ್ಕಾರಿ ಬಸ್ಸಿನಲ್ಲಿ KSRTC, BMTC ಸೇರಿದಂತೆ 4 ನಿಗಮಗಳಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದೀರಾ? ಹಾಗಾದರೆ ಈ ದೊಡ್ಡ ಬದಲಾವಣೆಯನ್ನು ನೀವು ತಿಳಿದುಕೊಳ್ಳಲೇಬೇಕು. ಶಕ್ತಿ ಯೋಜನೆಯಡಿ ಇನ್ಮುಂದೆ ಫ್ರೀ ಟಿಕೆಟ್ ಪಡೆಯಲು ಕೇವಲ ಆಧಾರ್ ಕಾರ್ಡ್ ಅಥವಾ ಇತರೆ ID ತೋರಿಸಿದರೆ ಮಾತ್ರ ಸಾಕಾಗಲ್ಲ. ಸರ್ಕಾರ ನೀಡುವ ಹೊಸ ಕಾರ್ಡು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಹಾಗಾದರೆ ಏನಿದು ಹೊಸ ಕಾರ್ಡ್? ಯಾಕೆ ಜಾರಿಗೆ ತರ್ತಿದ್ದಾರೆ? ನಮಗೆ ಯಾವಾಗ ಸಿಗುತ್ತೆ? ದುಡ್ಡು ಕೊಡಬೇಕಾ? ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ನೇರ ಉತ್ತರ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಫುಲ್ ಸಕ್ಸಸ್ ಆಗಿದೆ. ಪ್ರತಿದಿನ ಸುಮಾರು 76 ಲಕ್ಷ ಮಹಿಳೆಯರು ಉಚಿತವಾಗಿ ಓಡಾಡುತ್ತಿದ್ದಾರೆ. ಆದರೆ ಈಗ ಸ್ಮಾರ್ಟ್ ಕಾರ್ಡ್ ತರುತ್ತಿರುವುದಕ್ಕೆ ಪ್ರಮುಖ ಕಾರಣಗಳಿವು. ಲೆಕ್ಕ ಪಕ್ಕಾ ಇರಬೇಕು. ಎಷ್ಟು ಜನ ಮಹಿಳೆಯರು ಪ್ರಯಾಣಿಸುತ್ತಿದ್ದಾರೆ, ಸರ್ಕಾರ ಸಾರಿಗೆ ನಿಗಮಗಳಿಗೆ ಎಷ್ಟು ಹಣ ಕೊಡಬೇಕು ಎಂಬ ನಿಖರವಾದ ಲೆಕ್ಕ ಸಿಗಲು ಈ ಕಾರ್ಡ್ ಬೇಕು. ಅಕ್ರಮಕ್ಕೆ ಬ್ರೇಕ್. ನಕಲಿ ID ಕಾರ್ಡ್ ತೋರಿಸಿ ಉಚಿತ ಟಿಕೆಟ್ ಪಡೆಯುವವರಿಗೆ ಮತ್ತು ಟಿಕೆಟ್ ಕೊಡದೆ ಅಕ್ರಮ ಎಸಗುವವರಿಗೆ ಕಡಿವಾಣ ಹಾಕಲು ಇದು ಸರ್ಕಾರ ತಂದಿರುವ ಜಾರಿ. ಮೂರನೆಯದು ಕಂಡಕ್ಟರ್ಗಳಿಗೆ ನೆಮ್ಮದಿ. ಪ್ರತಿ ಬಾರಿ ID ಕಾರ್ಡ್ ಚೆಕ್ ಮಾಡಿ ವಯಸ್ಸು ಲೆಕ್ಕ ಹಾಕುವ ಕಿರಿಕಿರಿ ಇರುವುದಿಲ್ಲ. ಕಾರ್ಡ್ ಇದ್ದರೆ ಟಿಕೆಟ್ ಪಡೆಯುವುದು ಬೇಕಾಗಿಲ್ಲ. ಈ ಶಕ್ತಿ ಯೋಜನಾ ಸ್ಮಾರ್ಟ್ ಕಾರ್ಡ್ ನೋಡಲು ಹೇಗಿರುತ್ತೆ ಅಂದರೆ, ಇದು ಆರೋಗ್ಯ ಇಲಾಖೆಯಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾದರಿಯಾಗೇ ಇರುತ್ತದೆ. ಈ ಕಾರ್ಡೊಂದಿಗೆ ನಿಮ್ಮ ಫೋಟೋ ಇರುತ್ತದೆ, ಹೆಸರು ಮತ್ತು ಒಂದು ವಿಶಿಷ್ಟವಾದ ಸಂಖ್ಯೆ ಅಂದರೆ ಯುನಿಕ್ ID ನಂಬರ್ ಕೂಡ ಇರುತ್ತದೆ. ಭವಿಷ್ಯದಲ್ಲಿ ಮೆಟ್ರೋ ಕಾರ್ಡ್ ಮಾದರಿ ಟ್ಯಾಪ್ ಮಾಡುವ ಅಥವಾ ಸ್ವೈಪ್ ಮಾಡುವ ಚಿಪ್ ಕೂಡ ಅಳವಡಿಸುವ ಪ್ಲ್ಯಾನ್ ಕೂಡ ಸರ್ಕಾರ ಜಾರಿಗೆ ತಂದಿದೆ. ಈ ಶಕ್ತಿ ಯೋಜನೆ ಕಾರ್ಡ್ ಪಡೆಯಲು ದುಡ್ಡು ಕೊಡಬೇಕಾ? ಇಲ್ಲ, ಇದು ಸಂಪೂರ್ಣ ಉಚಿತ. ಮಹಿಳೆಯರಿಗೆ ಈ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಯಾವುದೇ ದರ ನಿಗದಿ ಮಾಡಬಾರದು ಎಂದು ಸರ್ಕಾರ ಸ್ಪಷ್ಟವಾಗಿ ಹೇಳಿ, ಹಾಗಾಗಿ ನಿಮಗೆ ಈ ಕಾರ್ಡ್ ಫ್ರೀಯಾಗಿ ಸಿಗಲಿದೆ. ಯಾರು ಕೊಡುತ್ತಾರೆ, ಯಾವಾಗ ಸಿಗಲಿದೆ, ಯಾರು ಅನ್ನೋದಾದರೆ, ಸದ್ಯ ಸರ್ಕಾರ ಕಾರ್ಡ್ ತಯಾರಿಸಲು ಮತ್ತು ಹಂಚಲು ಟೆಂಡರ್ ಕರೆದಿದೆ. ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿ ಈ ಕಾರ್ಡ್ ವಿತರಣೆಯಾಗುವ ಸಾಧ್ಯತೆ ಇದೆ. ಯಾವಾಗ? ಈ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾರ್ಡ್ ನಿಮಗೆ ಕೈಗೆ ಸಿಗಲು ಕನಿಷ್ಠ 3 ತಿಂಗಳು ಬೇಕಾಗಬಹುದು. ಬಹುಶಃ ಜೂನ್ ತಿಂಗಳು ವೇಳೆಗೆ ಶಕ್ತಿ ಯೋಜನೆ 3 ವರ್ಷ ತುಂಬ ಹೊತ್ತಿಗೆ ಈ ಕಾರ್ಡ್ ನಿಮ್ಮ ಕೈ ಸೇರುತ್ತೆ. ಕೊನೆಯದಾಗಿ ಒಂದು ಮಾತು, ಮುಂದೊಂದು ದಿನ ಸ್ಮಾರ್ಟ್ ಕಾರ್ಡ್ ಇಲ್ಲದಿದ್ದರೆ ಫ್ರೀ ಟಿಕೆಟ್ ಇಲ್ಲ ಎಂಬ ನಿಯಮ ಬರುವುದು ಪಕ್ಕ. ಹಾಗಾಗಿ ಈ ಬಗ್ಗೆ ಸರ್ಕಾರದಿಂದ ಅಧಿಕೃತ ಘೋಷಣೆ ಬಂದ ತಕ್ಷಣ ನಿಮ್ಮ ಹತ್ತಿರದ ಕೇಂದ್ರದಲ್ಲಿ ನೋಂದಣಿ ಮಾಡಿಸಿಕೊಂಡು ಸ್ಮಾರ್ಟ್ ಕಾರ್ಡ್ ಪಡೆದುಕೊಳ್ಳಲು ರೆಡಿಯಾಗಿರಿ. ಸ್ನೇಹಿತರೆ, ಈ ವಿಡಿಯೋ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಳ್ತೀನಿ. ನಿಮಗೆ ಸಾಕಷ್ಟು ಈ ಥರ ಇನ್ಫಾರ್ಮೇಷನ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.